ಕಬ್ಬನ್ ಪಾರ್ಕ್ ಫ್ಲವರ್ ಶೋನಲ್ಲಿ ಬೆಂಗಳೂರಿಗರು ಮಿಂದೆದ್ದಿದ್ದಾರೆ. ಮೋಡ ಕವಿದ ವಾತಾವರಣ, ಚಳಿ ಮಧ್ಯೆಯೂ ಕೂಡ ಪುಷ್ಪ ಪ್ರದರ್ಶನದಲ್ಲಿ ಬೆಂಗಳೂರಿಗರು ಮಿಂದೆದ್ದಿದ್ದಾರೆ. ತರಕಾರಿಯಿಂದ ರಚಿಸಿರುವ ಆನೆ, ಹೂವಿನಿಂದ ನಿರ್ಮಿಸಿರುವ ಹಂಪಿ ರಥ, ಹೂವಿನಿಂದ ನಿರ್ಮಿಸಿರೋ ಟ್ರ್ಯಾಕ್ಟರ್, ಹೂವಿನ ಕೋಳಿ, ಮೀನು, ಚಿಟ್ಟೆ, ಬಾಳೆಹಣ್ಣು, ಸೇಬು, ಅನನಾಸ್ ಮಕ್ಕಳನ್ನ, ಪೋಷಕರನ್ನ ಸೆಳೆಯುತ್ತಿದೆ. ನವೆಂಬರ್ 27ರಿಂದ ಆರಂಭವಾಗಿರುವ ಫ್ಲವರ್ ಶೋ 11 ದಿನಗಳ ಕಾಲ ನಡೆಯಲಿದೆ. ವಯಸ್ಕರಿಗೆ 30 ರೂಪಾಯಿ, ಮಕ್ಕಳಿಗೆ 10 ರೂಪಾಯಿ ದರ ನಿಗದಿ ಮಾಡಲಾಗಿದೆ. ಫ್ಲವರ್ ಶೋನಲ್ಲಿ ತುಂಬ ಹೈಲೈಟ್ ಆಗಿರುವಂಥದ್ದು ಆನೆಗಳನ್ನು, ಕಲಾಕೃತಿ ಹೂವಿನ ಮತ್ತು ಎಲೆಗಳಿಂದ ಆನೆಗಳನ್ನು ಬಿಡಿಸಿರುವಂಥದ್ದನ್ನು ಅದು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಒಂದು ದೊಡ್ಡ ಆನೆ, ಇನ್ನೊಂದು ಚಿಕ್ಕ ಆನೆಯನ್ನು ಬಿಡಿಸಿರುವಂಥದ್ದು. ಈ ರೀತಿಯಾಗಿ ಹೂವು ಮತ್ತು ಸೊಪ್ಪು ಇದರಿಂದ ಆನೆಯನ್ನು ತಯಾರು ಮಾಡಿರುವಂಥದ್ದು. ಇದನ್ನು ನೋಡೋದಕ್ಕೆ ಕಬ್ಬನ್ ಪಾರ್ಕ್ನಲ್ಲಿ ಸಾವಿರಾರು ಜನ ಸೇರಿರುವಂಥದ್ದು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಆ ಕಬ್ಬನ್ ಪಾರ್ಕ್ನಲ್ಲಿ ಆಗ್ತಾ ಇರ್ತಕ್ಕಂಥ ಫ್ಲವರ್ ಶೋವನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದಾರೆ ಎನ್ನುವಂಥದ್ದು. ಈ ರೀತಿಯಾಗಿ ಫ್ಲವರ್ ಶೋ ಸುಮಾರು 20,000ಕ್ಕೂ ಹೆಚ್ಚು ಹೂಗಳನ್ನು ಬಳಕೆ ಮಾಡಿಕೊಂಡು ಇಲ್ಲಿ ಆ ಒಂದು ಮೀನಿನ ಚಿತ್ರಣವನ್ನು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಅಲ್ಲಿ ಹೂವುಗಳಿಂದ ಮೀನಿನ ಚಿತ್ರಣವನ್ನು ಕೂಡ ಬಿಡಿಸಿರುವಂಥದ್ದು, ಅದು ಕೂಡ ಇಲ್ಲಿ ಹೈಲೈಟ್ ಆಗಿದೆ. ಮತ್ತೊಂದು ಅಂತಂದರೆ ತರಕಾರಿಯಿಂದ ಆನೆಯ ಚಿತ್ರಣವನ್ನು ಬಿಡಿಸಿರುವಂಥದ್ದು ಅಲ್ಲಿ ನೋಡ್ಬೋದಾಗಿದೆ. ಅದನ್ನು ಝೂಮ್ ಹಾಕಿ ತೋರಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತೇವೆ. ಅಲ್ಲಿ ವಿವಿಧ ತರಕಾರಿಗಳನ್ನು ಬಳಕೆ ಮಾಡಿಕೊಂಡು ಆನೆಯನ್ನು ರಚನೆ ಮಾಡಿರುವಂಥದ್ದು. ಈ ರೀತಿಯಾಗಿ ಮತ್ತೊಂದು ಅದೇ ಪಕ್ಕದಲ್ಲೇ ಹೂವಿನಿಂದ ಕರ್ನಾಟಕದ ಭೂಪಟವನ್ನು ಬಿಡಿಸಿರುವಂತಹ ಚಿತ್ರಣ ಕೂಡ ನಮಗೆ ಸಿಗ್ತಾ ಹೋಗ್ತಾ ಇದೆ. ಈ ರೀತಿಯಾಗಿ ಕನ್ನಡ ರಾಜ್ಯೋತ್ಸವ ಮತ್ತು ಮಕ್ಕಳ ದಿನಾಚರಣೆ ಅಂಗವಾಗಿ 10 ವರ್ಷಗಳ ಬಳಿಕ ಮತ್ತೆ ಆ ಕಬ್ಬನ್ ಪಾರ್ಕ್ನಲ್ಲಿ ಫ್ಲವರ್ ಶೋವನ್ನು ಆಯೋಜನೆ ಮಾಡಿರುವಂಥದ್ದು. ಈಗಾಗಲೇ ನವೆಂಬರ್ 27ರಿಂದ ಡಿಸೆಂಬರ್ 11ರವರೆಗೂ ಕೂಡ ಇರುತ್ತೆ. ಡಿಸೆಂಬರ್ 7ನೇ ತಾರೀಕುವರೆಗೂ ಕೂಡ ಇರುತ್ತೆ. ಈಗಾಗಲೇ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿದಿನವೂ ಕೂಡ ಜನ ಬೇರೆ ಬೇರೆ ಭಾಗಗಳಿಂದ ಬೆಂಗಳೂರಿಗರು ಫ್ಲವರ್ ಶೋ ವೀಕ್ಷಣೆಗೆ ಬರ್ತಾ ಇರ್ತಕ್ಕಂಥದ್ದು. ಈ ರೀತಿಯಾಗಿ ಕಬ್ಬನ್ ಪಾರ್ಕ್ನಲ್ಲಿ ಫ್ಲವರ್ ಶೋಗೆ ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇದೆ. ತಮ್ಮ ಮಕ್ಕಳನ್ನು ಕರೆದುಕೊಂಡು ಪೋಷಕರು ಕಬ್ಬನ್ ಪಾರ್ಕ್ಗೆ ಬಂದು ಫ್ಲವರ್ ಶೋ ಮಕ್ಕಳಿಗಾಗಿ ಅಂತೇಳಿ ಮೀನಿನ ಚಿತ್ರ, ಕೋಳಿ ಮತ್ತು ಆನೆ, ಈ ರೀತಿಯಾಗಿ ಹಲವು ಕಲಾಕೃತಿಗಳನ್ನು ಹೂವಿನ ಮುಖಾಂತರ ಬಿಡಿಸಿ ಮಕ್ಕಳನ್ನು ಕಣ್ಮನ ಸೆಳೀತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಲೋಕೇಶ್ ಕೊಡಗದಲ್ಲಪ್ಪಲ್ ಟಿವಿ ಬೆಂಗಳೂರು. ಪ್ಲಾಂಟ್ಸು, ಫ್ಲವರ್ ಎಲ್ಲ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಎಲ್ಲ ಇದು ಅನಿಮಲ್ಸ್, ಬರ್ಡ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಖುಷಿ ಆಯ್ತು, ಮಕ್ಕಳಿಗೂ ಖುಷಿ. ತುಂಬಾ ಖುಷಿ ಆಯ್ತು. ನನಗೆ ಬಟರ್ಫ್ಲೈ, ಆನೆ ಎಲ್ಲ ಇಷ್ಟ ಆಯ್ತು. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಕೃಷಿ ಮೇಳ ಓಪನ್ ಆಗಿತ್ತು, ಅದೇ ಥರ ಫೀಲ್ ಆಗ್ತಿದೆ. ತುಂಬ ಚೆನ್ನಾಗಿದೆ ಮಕ್ಕಳಿಗೆ, ನಮಗೆಲ್ಲ ನೋಡೋದಕ್ಕೆ. ಸಂಡೇ ಅಂತಂದ್ಬಿಟ್ಟು ಅದು ಎಲಿಫೆಂಟ್ಸ್ ಎಲ್ಲ ಚೆನ್ನಾಗಿತ್ತು. ತರಕಾರಿದು ಎಲಿಫೆಂಟು, ಫ್ಲವರ್ಸ್ ಥರ ಇಷ್ಟ ಆಯ್ತು. ಫ್ಲವರ್ಸ್ ತುಂಬ ಡಿಫ್ರೆಂಟ್ ಆಗಿದೆ ಈ ಸಲ ಅಂತೂ. ತುಂಬ ಚೆನ್ನಾಗಿದೆ, ತುಂಬ ವೆರೈಟಿ ಆಗಿ ಎಲ್ಲ ಟೈಪು ಇದೆ. ಸೊ ತುಂಬ ಖುಷಿ ಆಗ್ತಿದೆ. ಅದೇ ತುಂಬ ವೆರೈಟಿ ಥರ ಹೂಗಳೆಲ್ಲ ನೋಡೋಕೆ ಸಿಗ್ತಿದೆ. ತುಂಬ ಚೆನ್ನಾಗಿದೆ ಸರ್ ಎಲ್ಲ ಮಾಡಿದ್ದಾರೆ ಫ್ಲವರ್ ಶೋ ಅಲ್ಲಿ. ಎಲಿಫೆಂಟ್ಸು ಮತ್ತು ಫಿಶ್ದು, ತರಕಾರಿದು ಎಲ್ಲ ಚೆನ್ನಾಗಿದೆ. ವೆರಿ ನೈಸ್. ತುಂಬ ಕ್ರೌಡ್ ಇದೆ, ಚೆನ್ನಾಗಿದೆ, ಎಲ್ಲನೂ ಬ್ಯೂಟಿಫುಲ್. ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಕರ್ನಾಟಕ, ನಮ್ಮದು ಕನ್ನಡ ರಾಜ್ಯೋತ್ಸವ ಅಂತ ನಾವು ತುಂಬ ಮಾಡ್ತೀವಿ. ಕನ್ನಡದಲ್ಲಿ, ನಾವು ಕನ್ನಡ ನಾಡಲ್ಲಿ ಹುಟ್ಟಿ ಇಲ್ಲಿ ಕರ್ನಾಟಕವನ್ನು ನೋಡಿ ಸಖತ್ ಖುಷಿ ಆಯಿತು. ಜಾತ್ರೆನೋ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಜಂಗುಳಿ ಅಂತೂ ಸಿಕ್ಕಾಪಟ್ಟೆ ಇದೆ, ಸಖತ್ತಾಗಿ ಖುಷಿ ಆಯಿತು. ತುಂಬ ಖುಷಿ ಆಯಿತು. ತುಂಬ ಥರ ಫ್ಲವರ್ಸ್ ಇದೆ. ಆಮೇಲೆ ಎಲ್ಲ ಫ್ಲವರ್ಸಲ್ಲೂ ಯುನೀಕಾಗಿ ಡೆಕೋರೇಟ್ ಮಾಡಿದ್ದಾರೆ. ಆನೆ ಆಗಿರ್ಬೋದು, ಅಲ್ಲಿ ರೈತರದ್ದಾಗಿರ್ಬೋದು, ಇವನ್ ನಮ್ಮ ಕರ್ನಾಟಕ ಮ್ಯಾಪ್ದಾಗಿರ್ಬೋದು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಈ ಸಲ. ತುಂಬ ಚೆನ್ನಾಗಿ